ಇನ್ನು ವರ್ಲ್ಡ್ ವಾರ್ನ ಬೆನ್ನಲ್ಲೇ ಡಿಕೆಶಿ ವಚನದ ಸ್ಟ್ರೋಕ್ ಒಂದನ್ನ ಕೊಟ್ಟಿದ್ದಾರೆ. ಮಾತಿನ ಮೇಲೆ ಪ್ರತಿಯೊಬ್ಬರೂ ಕೂಡ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ನೇರವಾಗಿ ರವಾನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಎದುರೇ ಸರ್ವಜ್ಞನ ವಚನವನ್ನ ಹೇಳುವಂತ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಮಾಸ್ಟರ್ ಸ್ಟ್ರೋಕ್ ಪ್ರಯತ್ನ ಮಾಡಿದ್ದಾರೆ. ನಿಂಬೆಗಿಂತ ಹುಳಿ ಇಲ್ಲ, ತುಂಬೆಗಿಂತ ಕಪ್ಪು ಇಲ್ಲ, ಶಂಭುವಿಗಿಂತ ದೇವರಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ, ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಈ ಮಾತನ್ನ ಸಿಎಂ ಮಾತಿನ ಮೇಲೆ ತಾವು ನಂಬಿಕೆ ಇರಿಸಿದ್ದಾಗಿ ಡಿಕೆ ಶಿವಕುಮಾರ್ ಉಲ್ಲೇಖ ಮಾಡಿದ್ರ ಅನ್ನುವಂತ ಪ್ರಶ್ನೆ. ಅಧಿಕಾರ ಹಂಚಿಕೆ ಸೂತ್ರದ ಕುರಿತಾಗಿ ಈ ಹಿಂದೆ ಏನ್ ಮಾತಾಗಿತ್ತು ಅದರ ಬಗ್ಗೆ ಮಾತನಾಡಿದ್ರ ಅನ್ನುವಂತ ಕುತೂಹಲ. ಸಿಎಂ ಎದುರಲ್ಲೇ ನಂಬಿಕೆ ವಚನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ಡಿಸಿಎಂ ಮುಖಾಮುಖಿಯಾಗಿದ್ರು. ಈ ಸಂದರ್ಭದಲ್ಲಿ ಈ ವಚನದ ಪ್ರಯೋಗ ಮಾಡಿದ್ದು ಡೆಲ್ಲಿ ನಮಗ್ ದೇವಸ್ಥಾನ ಇದ್ದಂಗೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಸಾಕಷ್ಟು ಕೆಲಸ ಇದೆ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. Definitely, I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we'll go to Delhi whenever they call me and the party leaders, including my chief minister. We'll go there. So the Vocaligas seem to be upset. I don't want any of community angle. I have my own angle. My community is Congress community. Congress is my community. They, of course, I may belong to one community. They may like me. That is different. My love is there to all sections of the society. It may be a backward class, it may be a scheduled caste, it may be a minorities, everyone. Even Vocaligas are backward class people.